मिधिरेश महापद्म समानीतो धनेश्वरात् किंजल्किनीं ददौ चाब्दिर्माला मम्लान पंकजां छत्रं ते वारुणं गेहे कांचन स्रावितिष्ठति तथायं स्यन्दनवरो यः पुरासीत् प्रजापतेः श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯ ರಾಹುಕೇತು ಮೇ 18ನೇ ತಾರೀಕು ಮೀನರಾಶಿಯಲ್ಲೇ ಇದ್ದಂಥ ರಾಹು ಉಲ್ಟಾ ಪ್ರದಕ್ಷಿಣೆಯನ್ನು ಮಾಡಿ ಅಪ್ರದಕ್ಷಿಣೆಯನ್ನು ಮಾಡಿ 12ನೇ ಮನೆಗೆ ಬರ್ತಾರೆ. ಹಾಗೆ ಕೇತು 7ನೇ ಮನೆಯಲ್ಲಿದ್ದಂಥ ಕೇತು 6ನೇ ಮನೆಗೆ ಬರ್ತಾರೆ. ಈ ರಾಹುಕೇತುಗಳ ಬದಲಾವಣೆ ಎಷ್ಟರ ಮಟ್ಟಿಗೆ ಫಲ ಸಿಗುತ್ತೆ ಮೀನರಾಶಿಯವರಿಗೆ? ರಾಹುಕೇತು ಅಪ್ರದಕ್ಷಿಣೆ. ಕೇತುಂ ಚಿತ್ರವರ್ಣಂ ಚಿತ್ರಗಂಧಂ ಚಿತ್ರಮಾಲ್ಯಾಂಬರಧರಂ ಚಿತ್ರಗಂಧಾನುಲೇಪನಂ ಚಿತ್ರಾಶ್ವ ಚಿತ್ರ ಛತ್ರ ಧ್ವಜರತಾ ಪತಾಕಾದಿಶೋಭಿತಂ ದಿವ್ಯಂ ಮೇರುಂ ಅಪ್ರದಕ್ಷಿಣೆ ಗುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ. ಅಪ್ರದಕ್ಷಿಣೆ ಗುರ್ವಾಣಂ ಅಂದರೆ ಉಲ್ಟಾ ಪ್ರದಕ್ಷಿಣೆ ಮಾಡುತ್ತೆ, ಗ್ರಹ ಮಂಡಲದಲ್ಲಿ ಪ್ರವೇಶ ಮಾಡುತ್ತೆ. ಹಾಗಾದರೆ ಏನು ಫಲ ನೋಡೋಣ. 12ನೇ ಮನೆಗೆ ರಾಹು ಬಂದಾಗ ಯಾವ ಥರದ ಫಲ? ಪಾಪಂ ವ್ಯಯಂಚ ಪತನಂ ನಿರಯಂ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತಯೇತ್ ಅಂತ ಶ್ಲೋಕ. ಇದರ ಅರ್ಥ 12ನೇ ಮನೆ ಕೇತು ವ್ಯಯದಲ್ಲಿದ್ದಾಗ ಅಥವಾ ರಾಹು ವ್ಯಯದಲ್ಲಿದ್ದಾಗ ಏನು ಫಲ? ಈಗ ನಮಗೆ ರಾಹುದನ ವ್ಯಯದಲ್ಲಿದೆ. 12ನೇ ಮನೆಗೆ ರಾಹು ಬಂದಾಗ ರೋಗವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡ್ತಾನೆ, ಮೂರ್ಖತ್ವವನ್ನು ನಿವಾರಣೆ ಮಾಡ್ತಾನೆ, ರಾಜ ವೈಭವವನ್ನು ನಿಮಗೆ ಕೊಡ್ತಾನೆ, ದಿಢೀರಂಥ ಸಂಪತ್ತನ್ನು ಕೊಡ್ತಾನೆ. ರಾಹು ಯಾವತ್ತೂ ಕೂಡ ಪ್ಲ್ಯಾನ್ಡ್ ಗ್ರಹ ಅಲ್ಲ. ಪ್ಲ್ಯಾನ್ಡಾಗಿ ನೀವು ತಿಂಗಳು ಪ್ಲ್ಯಾನ್ ಮಾಡಿಕೊಂಡು 1-2 ವರ್ಷಕ್ಕೋ 3 ವರ್ಷಕ್ಕೋ ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಸಕ್ಸಸ್ ಮಾಡುವಂಥದ್ದಲ್ಲ ರಾಹು. ರಾಹು ಅಂದರೆ ದಿಢೀರಂತ ಒಂದು ಲಾಟ್ರಿ ಟಿಕೆಟ್ ದಿಢೀರಂತ ಹೊಡೆದು ಬಿಡೋದು, ಅಥವಾ ನಿಮಗೆ ಅಲ್ಲದೇ ಇರ್ತಕ್ಕಂಥ ಆಸ್ತಿ ನಿಮ್ಗೆ ಬಂದು ಸೇರಿಬಿಡೋದು, ಯಾವುದೋ ಕೋರ್ಟಲ್ಲಿ ನಡೀತಾ ಇದ್ದಂಥ ಕೇಸ್ ನಿಮ್ಮ ಕಡೆಗೆ ಆಗ್ಬಿಡೋದು, ಹೀಗೆ ದಿಢೀರಂತ ಆಗುತ್ತೆ. ಆಶ್ಚರ್ಯ ಸೂಚಕವಾಗಿ ಕೊಡುವಂಥವನು ರಾಹು. ಅದು 18ನೇ ತಾರೀಕು ನಂತರ ಫಲ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಕಣ್ಣು ಮತ್ತು ಕಾಲನ್ನು ಬಲಿಷ್ಠ ಮಾಡ್ತಾನೆ, ದೇಹವನ್ನು ಸದೃಢ ಮಾಡ್ತಾನೆ ರಾಹು. ಸ್ವಲ್ಪ ನರದ ಬಾಧೆಗಳು ಜಾಸ್ತಿ ಬರುತ್ತೆ, ಅಲ್ಲಲ್ಲಿ ಜಾಯಿಂಟ್ ಪೈನ್ಸು ನರಬಾಧೆಗಳು ಬರುವಂಥ ಸಾಧ್ಯತೆ, ವ್ಯವಹಾರ ನೂತನ ವ್ಯವಹಾರ ಪ್ರಾರಂಭ ಮಾಡುವಂಥದ್ದು, ಮತ್ತು ಪಾಪಗ್ರಹ ರಾಹು ಆದ್ದರಿಂದ ಇನ್ನೊಂದು ಪಾಪಗ್ರಹ ಸೇರಿದಾಗ ಒಂದು ಸ್ವಲ್ಪ ಸಮಸ್ಯೆಗಳಾಗತ್ತೆ. ಅಂಥ ಸಂದರ್ಭ ನಿಮ್ಗೆ ಈ ತಿಂಗಳಲ್ಲಿ ಏನಿಲ್ಲ, ಮೇ ತಿಂಗಳಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ರಾಹುವಿಂದ ಒಳ್ಳೆಯದು. ಇನ್ನು ಕೇತು ವಿಚಾರ ನೋಡೋದಾದರೆ ಕೇತು ಬಂದು 6ನೇ ಮನೆಗೆ ಬರ್ತಾರೆ. 6ನೇ ಮನೆಗೆ ಕೇತು ಬರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಯಾವ ಥರ? ರಕ್ತ ಕಮ್ಮಿ ಆಗುವಂಥದ್ದು, ಕೂದಲು ತುಂಬ ಉದುರುವಂಥದ್ದು, ಇದು ನಡೆಯುವಂಥ ಸಾಧ್ಯತೆ. ಆದರೆ ಕೀರ್ತಿ, ಅಧಿಕಾರ, ಸಾಧನೆ ಎಲ್ಲವೂ ಸಿಗುತ್ತೆ, ರಾಜಯೋಗಪ್ರದವಾಗುತ್ತೆ. ಕೆಟ್ಟ ಜನರ ಸಹವಾಸದಿಂದ ದೂರವಾಗ್ತೀರಾ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ದೇಹದ ತಾಪಮಾನ ಸರಿಯಾದ ಪ್ರಮಾಣವನ್ನು ಇಟ್ಕೋತೀರಾ. ಎದೆ ಉರಿ ಜಾಸ್ತಿ, ಒಂಥರ ಎದೆ ಉರಿ ಅಂದರೆ ಹೊಟ್ಟೆ ಉರಿ ಅಲ್ಲ ಕಣ್ರಿ, ಎದೆ ಉರಿ. ಎದೆ ಉರಿ ಅಂತಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಹುಳಿತೇಗು ಈ ಥರದ್ದೆಲ್ಲ ಬರುವಂಥದ್ದು. ರಕ್ತ ಸಂಬಂಧಪಟ್ಟಂಥ ದೋಷಗಳು ಬರುತ್ತೆ. ಸಣ್ಣ ಪುಟ್ಟ ಅಪಘಾತಗಳು, ಉದರ ವ್ಯಾಧಿಗಳು, ಹೊಟ್ಟೆ ಸಮಸ್ಯೆಗಳು ಬರಬಹುದು. ಸಾಧ್ಯವಾದಷ್ಟು ಕೇತು ಮತ್ತು ರಾಹುವನ್ನು ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ರಾಹು ಕೇತುಗಳನ್ನು ಆರಾಧನೆ ಮಾಡೋಕ್ಕೆ ನಾನು ಬೀಜಾಕ್ಷರಿ ಕೊಡ್ತೀನಿ. ಪ್ರತಿದಿನ 54, 108 ಅಥವಾ 10 ನಿಮಿಷ ಈ ಒಂದು ಬೀಜಾಕ್ಷರಿ ಜಪವನ್ನು ಮಾಡಬೇಕು. ಏನು ಭಾಳ ಸಿಂಪಲ್ಲು, ಭಾಳ ಸಿಂಪಲ್ ಮಂತ್ರ ಅದು. ಬೀಜಾಕ್ಷರಿ ಓಂ ಹ್ರೀಂ ಹ್ರೀಂ ಹ್ರಹ ಹ್ರಹ ಫಟ್ ನಮಃ. ಓಂ ಹ್ರೀಂ ಹ್ರೀಂ ಹ್ರಹ ಹ್ರಹ ಫಟ್ ನಮಃ. ಓಂ ಹ್ರೀಂ ಹ್ರೀಂ ಹ್ರಹ ಹ್ರಹ ಫಟ್ ನಮಃ. ಈ ಬೀಜಾಕ್ಷರಿಯನ್ನು ಪ್ರತಿನಿತ್ಯ ಜಪ ಮಾಡೋದ್ರಿಂದ ರಾಹು ಕೇತುಗಳಿಂದ ಬರುವಂತಹ ಸಮಸ್ಯೆಗಳನ್ನುವಂಥದ್ದು ದೂರವಾಗಿ ಒಂದು ಹಂತಕ್ಕೆ ಪಾಸಿಟಿವ್ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ,
ಮೀನರಾಶಿಯವರಿಗೆ ರಾಹುಕೇತು ಹಾಗೂ ಗುರು ಬದಲಾವಣೆ ಕುರಿತಂಥ ವಿಚಾರಗಳೆಲ್ಲ ತಿಳಿಸ್ಕೊಟ್ಟೆ, ಪರಿಹಾರಗಳು ತಿಳಿಸ್ಕೊಟ್ಟೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.